ಹಾಯ್ ವೆಲ್ಕಮ್. ಇವತ್ತು ನಾನು ಸ್ವೀಟ್ ಕಾರ್ನ್ ಕಟ್ಲೆಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಲ್ಲಿ ನಾನಿಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಒಂದು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು, 2 ಈರುಳ್ಳಿ ಅದು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋದು, ಕ್ಯಾರೆಟ್ ಅದನ್ನು ತುರ್ಕೊಂಡಿದ್ದೀನಿ. ಇಲ್ಲಿ ಒಂದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೇರೆ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಬೇಕೋ ಅದು. ಇಲ್ಲಿ ಬೈಂಡಿಂಗಿಗೆ ನಾನು 1 ಬೌಲ್ ಆಗೋವಷ್ಟು ಬ್ರೆಡ್ ಕ್ರಮ್ಸ್ ತೊಗೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಶಿನ, 1 ಸ್ಪೂನ್ ಜೀರಾ ಪೌಡರ್, ಉಪ್ಪು ರುಚಿಗೆ ನೀವು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್. ಇದಿಷ್ಟನ್ನು ಹಾಕಿ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀಟಾಗಿ ಕಲಿಸ್ಕೋಬೇಕು. ಇದಕ್ಕೆ ಬೇರೆ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ನಿಮಗೆ ಯಾವುದು ಬೇಕೋ ಅದನ್ನು. ಇದು ನೀಟಾಗಿ ಆಗಿದೆ. ಇವಾಗ ನೀಟಾಗಿ ಅದು ಬೈಂಡ್ ಹಾಕಬೇಕು, ಅದೆಲ್ಲೂ ಒಡಿಬಾರ್ದು, ಆ ಥರ ಬೈಂಡ್ ಹಾಕಬೇಕು. ಇದಾಗಿದೆ ನೋಡಿ. ಇವಾಗ ಈ ಥರ ರೌಂಡಾಗಿ ಮಾಡಿಕೊಂಡು ತಟ್ಟಿಟ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲೇ ಮಾಡ್ಕೊಳ್ಳಿ. ನಾನಿಲ್ಲೆಲ್ಲ ರೌಂಡ್ ಶೇಪ್ನಲ್ಲೇ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಫಸ್ಟು ಉಂಡೆ ಮಾಡ್ಕೊಳ್ಳಿ, ಅದು ನೀಟಾಗಿ ಬೈಂಡ್ ಆಗಬೇಕು. ಅದಾದಮೇಲೆ ತಟ್ಕೊಳ್ಳಿ. ಈ ಥರ ಎಲ್ಲನೂ ಮಾಡಿಟ್ಕೊಳ್ಳಿ. ಈಗ ಇಲ್ಲಿ ಒಂದು ಪ್ಯಾನ್ನಲ್ಲಿ ನಾನು ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಡೀಪ್ ಫ್ರೈ ಮಾಡ್ತಿಲ್ಲ, ಇದು ಜಸ್ಟ್ ಪ್ಯಾನ್ ಮೇಲೆ ಅಷ್ಟೇ ಫ್ರೈ ಮಾಡ್ತಾ ಇರೋದು. ಇದಕ್ಕೆ ಜಾಸ್ತಿ ಆಯಿಲ್ ಕಂಟೆಂಟ್ ಏನೂ ಇರಲ್ಲ ಇದರಲ್ಲಿ. ಇದನ್ನು ನೀಟಾಗಿ 2 ಕಡೆ ಬೇಯಿಸ್ಕೊಳ್ಳಿ. ಇದು ಗೋಲ್ಡನ್ ಬ್ರೌನ್ ಹಾಕೋವರೆಗೂ ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಹೋಗಿ. ನೋಡಿ, ಇದು ಈ ಥರ ಆಗಿದೆ. ಇದು ಅಷ್ಟೇ ಕಟ್ಲೆಟ್. ಇದು ತುಂಬ ಚೆನ್ನಾಗಿರುತ್ತೆ ಟೀ ಕಾಫಿಗೆ. ಟ್ರೈ ಮಾಡಿ. ಥ್ಯಾಂಕ್ ಯು.